ಕೊನೆಗೂ ಅಂಬಿ ಮೊಮ್ಮಗನ ನಾಮಕರಣಕ್ಕೆ ಬರಲಿಲ್ಲ ದರ್ಶನ್. ಮದರ್ ಇಂಡಿಯಾ ಮೇಲೆ ಮುನಿಸು ತೋರಿದ್ರ ಹಾಗಾದ್ರೆ ಕರಿಯನ ಕೋಪಕ್ಕೆ ಗುರಿಯಾದ್ರ ಸುಮಲತಾ ಅಂಬರೀಶ್. ಕೊನೆ ಗಳಿಗೆಯವರೆಗೂ ಕೂಡ ಕಾದ್ರೂ ಬರ್ಲೇ ಇಲ್ಲ ಚಾಲೆಂಜಿಂಗ್ ಸ್ಟಾರ್. ದರ್ಶನ್ಗಾಗಿ ಕಾದು ಸುಮ್ಮನಾಗಿರುವಂತಹ ಸುಮಲತಾ ಅಂಬರೀಶ್ ಸುಮಲತಾ ವಿರುದ್ಧ ಮುನಿಸಿಕೊಂಡಿರುವಂತಹ ಚಾಲೆಂಜಿಂಗ್ ಸ್ಟಾರ್. ಎಸ್, ಸುಮಲತಾ ಅವರ ಮೊಮ್ಮಗನ ನಾಮಕರಣಕ್ಕೆ ಎಷ್ಟೇ ಕಾದ್ರೂ ಕೊನೆ ಗಳಿಗೆಯಲ್ಲೂ ದರ್ಶನ್ ಬರ್ತಾರೆ ಎನ್ನುವಂತಹ ಮಾತಿತ್ತು. ಆದ್ರೆ ದರ್ಶನ್ ಬಂದಿಲ್ಲ. ಮದರ್ ಇಂಡಿಯಾ ಮೇಲೆ ದರ್ಶನ್ ಏನಾದ್ರೂ ಮುನಿಸನ್ನ ತೋರಿದ್ರ ಎನ್ನುವಂಥದ್ದು ಈಗ ಸುದ್ದಿಯಾಗ್ತಾ ಇದೆ. ಕರಿಯನ ಕೋಪಕ್ಕೆ ಸುಮಲತಾ ಅಂಬರೀಶ್ ಅವರು ಗುರಿಯಾದ್ರ. ಕೊನೆ ಗಳಿಗೆವರೆಗೂ ಕಾದು ಕೂತ್ರು ಕೂಡ ದರ್ಶನ್ ಬರ್ಲೇ ಇಲ್ಲ. ದರ್ಶನ್ ಬರ್ಲಿಲ್ಲ ಎನ್ನುವಂತಹ ವಿಚಾರವನ್ನ ಸುಮಲತಾ ಅವರು ಅರಗಿಸ್ಕೊಂಡ್ಬಿಟ್ರ ಹಾಗಾದ್ರೆ. ಅಷ್ಟು ಚೆನ್ನಾಗಿ ಮದರ್ ಇಂಡಿಯಾ ಅಂತ ಕರೀತಾ ಇದ್ರು. ಈಗ ಮದರ್ ಇಂಡಿಯಾ ಅಂತ ಕರೀತಿದ್ದಂತಹ ದರ್ಶನ್ ಮತ್ಯಾಕೆ ಮೊಮ್ಮಗನ ನಾಮಕರಣಕ್ಕೆ ಬರ್ತಾ ಇಲ್ಲ, ಬಂದಿಲ್ಲ? ಈ ಚರ್ಚೆಯನ್ನ ಈ ಒಂದು ವಿಚಾರ ಹೇಳಬೇಕು. ಇದರ ಹಿಂದೆ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. ದರ್ಶನ್ ಹಾಗೂ ಸುಮಲತಾ ಅವರ ಒಂದು ಇನ್ಸ್ಟಾಗ್ರಾಮ್ ವಾರ್ ಏನಿದೆ ಅದು ಈಗ ತುಂಬಾ ವೈರಲ್ ಆಗ್ತಾ ಇತ್ತು. ಏನು ಅಂತಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ದರ್ಶನ್ ಅನ್ಫಾಲೋ ಮಾಡಿದ್ರು, ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ರು. ಹಾಗೆ ದರ್ಶನ್ ಅವರು ಸುಮಲತಾ ಅವರನ್ನು ಕೂಡ ಅನ್ಫಾಲೋ ಮಾಡಿದ್ರು. ಆ ಒಂದು ಕಾರಣಕ್ಕೆ ಇವರು ಇನ್ನೊಂದು ರೀಪೋಸ್ಟ್ ಅನ್ನ ಹಾಕಿದ್ರು. ಆ ಪೋಸ್ಟ್ ನಲ್ಲಿ ಯಾರು ಏನೇ ಅನ್ಕೊಂಡ್ರು ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ, ಆ ಒಂದು ವಿಚಾರದ ಬಗ್ಗೆ ಸುಮಲತಾ ಅವರು ಬರ್ಕೊಂಡಿದ್ರು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಅದನ್ನ ದರ್ಶನ್ಗೆ ಕೊಟ್ಟಿರೋದಲ್ಲ, ದರ್ಶನ್ಗೆ ಬರ್ದಿಟ್ಟಿದ್ದಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ರು. ಆದ್ರೂ ಕೂಡ ಮುಂದುವರೆದಿದ್ಯಾ? ಕಿಚ್ಚ ಸುದೀಪ್ ಬಂದರು ಸಮಾರಂಭಕ್ಕೆ ಭಾರತ ದರ್ಶನ್. ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ನಡೆ ಎಲ್ಲಾ ವದಂತಿಗಳನ್ನ ನಿಜವಾಗಿಸಿದ್ರ ಚಾಲೆಂಜಿಂಗ್ ಸ್ಟಾರ್ ಜೈಲಿನಿಂದ ಬಂದ ಮೇಲೆ ಮುನಿಸಿಕೊಂಡಿರುವಂತಹ ದರ್ಶನ್ ಇನ್ಸ್ಟಾಗ್ರಾಂನಲ್ಲಿ ಸುಮಾ ಅವರನ್ನ ಅನ್ಫಾಲೋ ಮಾಡಿದಂತಹ ಅಂಬಿ ಪುತ್ರ ಅಭಿಷೇಕ್ ಸೊಸೆ ಅವಿವಾರನ್ನ ಅನ್ಫಾಲೋ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ದರ್ಶನ್ಗೆ ಪರೋಕ್ಷ ಟಾಂಗ್ ಅನ್ನ ನೀಡಿದಂತಹ ಸುಮಲತಾ, ಇದರ ಬೆನ್ನಲ್ಲೇ ಭಾರಿ ಚರ್ಚೆಗೀಡಾಗಿದ್ದಂತಹ ಪ್ರಶಾಂತ್ ಕಿಣಿ ಅವರ ಟ್ವೀಟ್ ಕೂಡ ಸುಮಲತಾ ಮೇಲೆ ದರ್ಶನ್ಗೆ ಕೋಪವಿದೆ ಎಂದಿದ್ದಂತಹ ಕಿಣಿ ಇದೀಗ ನಿಜವಾಗ್ತಿದ್ಯಾ? ಖ್ಯಾತ ಜ್ಯೋತಿಷಿಯ ಟ್ವೀಟಾಸ್ತ್ರ. ಎಸ್, ವಿಚಾರ ಇಷ್ಟೇ. ಅಂಬರೀಶ್ ಮೊಮ್ಮಗನ ಒಂದು ನಾಮಕರಣಕ್ಕೆ ಕಿಚ್ಚ ಸುದೀಪ್ ಅವರು ಬಂದರೂ ಕೂಡ ದರ್ಶನ್ ಬರಲಿಲ್ಲ. ಭಾರಿ ಚರ್ಚೆಗೆ ದರ್ಶನ್ ಬರಲಿಲ್ಲ ಎನ್ನುವಂತಹ ವಿಚಾರವೇ ತುಂಬಾ ಚರ್ಚೆ ಆಗ್ತಾ ಇದೆ. ಎಲ್ಲಾ ವದಂತಿಗಳನ್ನ ಹಾಗಾದ್ರೆ ನಿಜ ಮಾಡ್ಬಿಟ್ರ ಚಾಲೆಂಜಿಂಗ್ ಸ್ಟಾರ್? ಅಂಬಿ ಕುಟುಂಬ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕುಟುಂಬ ಬೇರೆ ಬೇರೆ ಆಗೋಯ್ತಾ? ಬೇರೆ ಮದರ್ ಇಂಡಿಯಾ ಅವರನ್ನ ತುಂಬಾ ಇಗ್ನೋರ್ ಮಾಡ್ತಾ ಇದ್ದಾರ ದರ್ಶನ್? ಜೈಲಿನಿಂದ ಬಂದ ಮೇಲೆ ಮುನ್ಸ್ಕೊಂಡ್ಬಿಟ್ರ ಹಾಗಾದ್ರೆ ದರ್ಶನ್? ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ರು ದರ್ಶನ್. ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಅವರನ್ನು ಕೂಡ ಅನ್ಫಾಲೋ ಮಾಡಿದ್ರು. ಅಂಬರೀಶ್ ಅವರ ಸೊಸೆ ಅವಿವಾ ಅವರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ದರ್ಶನ್ಗೆ ಪರೋಕ್ಷವಾಗಿ ಟಾಂಗ್ ಅನ್ನ ಕೂಡ ನೀಡಿದ್ರು ಸುಮಲತಾ ಅವರು ಟ್ವೀಟ್ ಅಥವಾ ಪೋಸ್ಟ್ ಮಾಡಿರುವಂತಹ ವಿಚಾರವನ್ನ ನಾನು ಆಗ್ಲೇ ಹೇಳಿದೆ. ಇದರ ಬೆನ್ನಲ್ಲೇ ಮತ್ತೆ ಚರ್ಚೆಗೀಡಾಗಿದ್ದಂತಹ ಪ್ರಶಾಂತ್ ಕಿಣಿ ಅವರ ಟ್ವೀಟ್. ಎಸ್, ಈ ಟ್ವೀಟ್ ಅನ್ನ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಸೊ ಈ ಒಂದು ಟ್ವೀಟ್ ಅನ್ನ ಹಾಕಿ ಪ್ರಶಾಂತ್ ಕಿಣಿ ಅವರು ಸುಮಲತಾ ಮೇಲೆ ದರ್ಶನ್ಗೆ ಕೋಪವಿದೆ ಅಂತ ಕೂಡ ಬರೆದುಕೊಂಡಿದ್ದಾರೆ.
ಇದೀಗ ನಿಜವಾಗ್ತಿದೆಯಾ ಹಾಗಾದ್ರೆ ಖ್ಯಾತ ಜ್ಯೋತಿಷಿಯ ಟ್ವಿಟಾಸ್ತ್ರ ಅನ್ನುವಂಥದ್ದು ಕೂಡ ಈಗ ಅನುಮಾನಗಳು ಶುರುವಾಗ್ತಾ ಇದೆ. ಖ್ಯಾತ ಜ್ಯೋತಿಷಿ ಅವರ ಒಂದು ಭವಿಷ್ಯ ಟ್ವಿಟಾಸ್ತ್ರ ಅದೇನಾದ್ರೂ ನಿಜವಾಗ್ತಾ ಇದೆಯಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.